ಒಮ್ಮೆ ಒಂದು ದೊಡ್ಡ ನದಿಯ ತೀರದಲ್ಲಿ ಮಧುರ ಹಣ್ಣುಗಳ ಮರದ ಮೇಲೆ ಒಂದು ಕೋತಿ ವಾಸಿಸುತ್ತಿತ್ತು. ಆ ಮರದ ಹಣ್ಣುಗಳು ತುಂಬ ರುಚಿಯಾಗಿದ್ದವು. ಒಂದು ದಿನ ಒಂದು ಮೊಸಳೆ ಆ ನದಿಯಲ್ಲಿ ತೇಲಿ ಬಂದು ಆ ಮರದ ಕೆಳಗೆ ವಿಶ್ರಾಂತಿ ಪಡೆಯಿತು. ಕೋತಿಗೆ ಹೊಸ ಸ್ನೇಹಿತ ಸಿಕ್ಕಿದಂತಾಯಿತು. ಅದು ಹಣ್ಣುಗಳನ್ನು ಕಿತ್ತು ಮೊಸಳೆಗೆ ಕೊಟ್ಟಿತು. ಮೊಸಳೆ ಸಂತೋಷದಿಂದ ತಿಂದುಕೊಂಡಿತು. ಹೀಗೆ ಇಬ್ಬರಿಗೂ ಸ್ನೇಹ ಬೆಳೆಯಿತು. ಪ್ರತಿದಿನ ಕೋತಿ ಹಣ್ಣುಗಳನ್ನು ಕೊಟ್ಟು ಮಾತಾಡುತ್ತಿದ್ದಿತು. ಒಂದು ದಿನ ಮೊಸಳೆ ತನ್ನ ಹೆಂಡತಿಗೆ ಆ ಹಣ್ಣುಗಳ ರುಚಿ ಬಗ್ಗೆ ಹೇಳಿತು. ಆಕೆ ಅಸೂಯೆಯಿಂದ, ಆ ಕೋತಿಯ ಹೃದಯ ಖಂಡಿತ ಸಿಹಿಯಾಗಿರಬೇಕು, ಅದನ್ನು ನನಗೆ ತಂದುಕೊಡು ಎಂದಳು. ಮೊಸಳೆ ಗೊಂದಲಗೊಂಡಿತು, ಆದರೆ ಹೆಂಡತಿಯ ಮಾತಿಗೆ ಕಿವಿಗೊಟ್ಟಿತು. ಅದು ಕೋತಿಯನ್ನು ನದಿಯ ಪಕ್ಕಕ್ಕೆ ಬರಮಾಡಿಕೊಂಡು, ನಿನ್ನನ್ನು ನನ್ನ ಮನೆಗೆ ಊಟಕ್ಕೆ ಆಹ್ವಾನಿಸುತ್ತೇನೆ ಎಂದಿತು. ಕೋತಿ ಸಂತೋಷದಿಂದ ಹತ್ತಿ ಕುಳಿತುಕೊಂಡಿತು. ಆದರೆ ಮಧ್ಯ ನದಿಯಲ್ಲಿ ಮೊಸಳೆ ಸತ್ಯ ಹೇಳಿತು, ನಿನ್ನ ಹೃದಯ ನನ್ನ ಹೆಂಡತಿಗೇ ಬೇಕು. ಕೋತಿ ಚತುರಳಾಗಿತ್ತು. ಅದು ನಕ್ಕು, ಅಯ್ಯೋ, ನನ್ನ ಹೃದಯ ಮರದ ಮೇಲೆ ಬಿಟ್ಟಿದ್ದೇನೆ, ಹೋಗಿ ತೆಗೆದುಕೊಂಡು ಬರುವೆ ಎಂದಿತು. ಮೊಸಳೆ ನಂಬಿ ತೀರಕ್ಕೆ ತಲುಪಿದಾಗ ಕೋತಿ ತಕ್ಷಣ ಮರಕ್ಕೆ ಹಾರಿ, ಮೂರ್ಖ ಮೊಸಳೆ, ಹೃದಯವನ್ನು ಹೊರಗೆ ಇಡುವವರು ಇರಲ್ವೇ ಎಂದಿತು. ಮೊಸಳೆ ನಾಚಿಕೊಂಡಿತು. ಕೋತಿ ಬುದ್ಧಿವಂತಿಕೆಯ ಗೆಲುವು ಸಾಧಿಸಿತು.